ಸಿಂಹರಾಶಿ ಮಾನಸಿಕವಾದಂತಹ ಏನೋ ಭಯ ಆತಂಕ ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ಸಮಯದ ದುರುಪಯೋಗವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ವಿನಾಕಾರಣ ಸಮಯವನ್ನ ಕಳೆಯುವಂಥದ್ದು ಅಥವಾ ಬೇಡದೇ ಇರುವಂತಹ ವಿಚಾರದಲ್ಲಿ ಮಗ್ನರಾಗಿ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಂತ ಹೇಳುವಂಥದ್ದಾಗತ್ತೆ. ಹಿರಿಯರ ಅಥವಾ ಮೇಲಧಿಕಾರಿಗಳ ಕೋಪಕ್ಕೆ ಗುರಿಯಾಗ್ತೀರಿ. ಅವರೇನೋ ನಿಮಗೊಂದು ಕೆಲಸವನ್ನು ವಹಿಸಿರ್ತಾರೆ ಅಥವಾ ನಿಮ್ಮಿಂದ ಏನೋ ನಿರೀಕ್ಷೆ ಮಾಡಿರ್ತಾರೆ. ಅದೆಲ್ಲವನ್ನ ಮರೆತು ಕೂತು ನಿಮ್ಮದೇ ಆದಂತಹ ಲೋಕದಲ್ಲಿ ನೀವು ಕಾಲವನ್ನು ಕಳೀತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡವರ ಕೆಂಗಣ್ಣಿಗೆ ಗುರಿಯಾಗಬೇಕಾದಂತಹ ಪರಿಸ್ಥಿತಿಯನ್ನ ತರುತ್ತೆ ಅಂತ ಅರ್ಥ. ಕಮಿಷನ್ ಏಜೆಂಟ್ಗಳಿಗೆ ಲಾಭದ ದಿನ, ಹಳೆಯ ಬಾಕಿ ಅಥವಾ ಹಿಂದೆ ಮಾಡಿದಂತಹ ಕೆಲಸದ ಪರಿಶ್ರಮದ ಹಣ ಲಾಭ ಇವತ್ತು ನಿಮ್ಮ ಪಾಲಿಗೆ ಸೇರುವಂಥದ್ದಾಗತ್ತೆ. ಅಪೂರ್ಣವಾದಂತಹ ಕೆಲವು ಕೆಲಸಗಳ ಬಗ್ಗೆ ಚಿಂತನೆಯನ್ನ ನಡೆಸಬಹುದು, ಅದರಿಂದ ಶುಭ ಇದೆ. ಹೊಟ್ಟೆಯ ನೋವು ಅಥವಾ ಹೊಟ್ಟೆಯಲ್ಲಿ ಉರಿ ಕಾಣುವಂಥದ್ದಿರುತ್ತೆ. ಬೇರೆಯವರ ಸಹಾಯವನ್ನ ಯಾವುದೇ ಕಾರಣಕ್ಕೂ ನಿರೀಕ್ಷೆ ಮಾಡಬೇಡಿ. ಅವರಾಗೇ ಸಹಾಯ ಮಾಡಿದರೆ ಆಯ್ತು, ಒಳ್ಳೆಯದದು. ನೀವು ಕೇಳಿ ಇಲ್ಲ ಅಂತ ಅನ್ನಿಸ್ಕೊಳ್ಳುವಂಥದ್ದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಲಕ್ಷ್ಮೀ ನರಸಿಂಹನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆಯ ಅಗತ್ಯತೆ ಕಾಣ್ತಾ ಇದೆ. ಅದನ್ನ ಬದಲಾಯಿಸ್ಕೊಂಡ್ರೆ ಅದು ನಿಮಗೆ ಕ್ಷೇಮ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಹವ್ಯಾಸಕ್ಕೆ ಆದ್ಯತೆಯನ್ನ ನೀಡಿ. ಯಾವ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇದ್ದು ಅದನ್ನ ಹವ್ಯಾಸವಾಗಿ ನೀವು ಇಟ್ಕೊಂಡಿದ್ದೀರಿ, ಅದಕ್ಕೆ ಒಂದಷ್ಟು ಆದ್ಯತೆಯನ್ನು ಕೊಡಿ. ಅದನ್ನ ಬೆಳೆಸುವ ನಿಟ್ಟಿನಲ್ಲಿ ನೀವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಿ. ನಿಮ್ಮ ಉದ್ದೇಶ ಹವ್ಯಾಸ ಎರಡೂ ಕೂಡ ಒಳಿತಾಗಿರಬೇಕು ಅಂತಕ್ಕಂಥದ್ದು ಮುಖ್ಯ. ಪ್ರೇಯಸಿ ಅಥವಾ ಪ್ರಿಯಕರನ ಬಗ್ಗೆ ನಂಬಿಕೆಯನ್ನ ಇಡಬೇಕಾದಂತಹ ದಿವಸ. ಪ್ರತಿಯೊಂದಕ್ಕೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರೆ ಅದು ಜೀವನ ಆಗದೇ ಇರತಕ್ಕಂಥದ್ದು. ಎಲ್ಲಿ ನಂಬಬೇಕು ಅಲ್ಲಿ ನಂಬಲೇಬೇಕು, ಎಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಬೇಕು ಅಂಥ ಕಡೆಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಲೇಬೇಕಾದಂಥದ್ದು. ಆಗಲೇ ಅದರ ಬಗ್ಗೆ ಸರಿಯಾಗಿ ತಿಳಿದು ಮುಂದುವರಿತಕ್ಕಂತಹದ್ದಕ್ಕೆ ಅನುಕೂಲವಾಗುವಂಥದ್ದು. ಬೆನ್ನು ನೋವು ಅಥವಾ ನಿಮಗೆ ಸೊಂಟದ ನೋವು ಸಮಸ್ಯೆಯನ್ನು ಉಂಟು ಮಾಡಬಹುದು. ವಿದ್ಯಾರ್ಥಿಗಳಿಗೆ ಬಹಳ ಕಠಿಣವಾದಂತಹ ದಿವಸ ಇದು. ಮುಂದೆ ಬರತಕ್ಕಂತಹ ಪರೀಕ್ಷೆಗಳ ವಿಚಾರದಲ್ಲೋ ಅಥವಾ ಬೇರೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲೋ ಅಥವಾ ಇಲಾಖಾವಾರು ಪರೀಕ್ಷೆಗಳಲ್ಲೋ ನಿಮ್ಮನ್ನು ನೀವು ಸರಿಯಾಗಿ ತರಬೇತು ಮಾಡಿಕೊಳ್ಬೇಕಾದಂತಹ ದಿವಸವಾಗತ್ತೆ. ಅಜೀರ್ಣದ ಸಮಸ್ಯೆ ನಿಮಗೆ ತೊಂದರೆಯನ್ನ ಅಥವಾ ದುಷ್ಪರಿಣಾಮವನ್ನು ಬೀರ್ತಕ್ಕಂತಹದ್ದು. ಶಿವಾರಾಧನೆಯನ್ನ, ಶಿವಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ವೃತ್ತಿ ನೌಕರಿ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಕ್ಷೇತ್ರದಲ್ಲಿ ನಿಮಗೆ ಶ್ಲಾಘನೆ ಸಿಕ್ಕುವಂತಹ ದಿವಸ. ನಿಮ್ಮ ಕೆಲಸಕ್ಕೆ, ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ಒಂದು ತ್ಯಾಗಕ್ಕೆ ಮೆಚ್ಚಿ ಗೌರವಿಸ್ತಕ್ಕಂಥದ್ದು ಈ ದಿವಸ ಆಗತ್ತೆ. ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಕ್ಕೋದ್ರಿಂದ ಸಂತೋಷವಾಗಿ ದಿನ ಕಳೆಯುತ್ತೆ. ನೀವು ಎಷ್ಟು ಕಷ್ಟಪಡ್ತೀರಿ, ನಿಮ್ಮಲ್ಲಿ ಎಷ್ಟು ವಿದ್ವತ್ ಸಂಪಾದನೆ ಇದೆ, ಅದಕ್ಕನುಗುಣವಾದಂತಹ ಬೆಲೆ ಗೌರವ ನಿಮಗೆ ಸಿಕ್ಕುವಂಥದ್ದು ನಿಮ್ಮ ಸಂತೋಷವನ್ನ ಇಮ್ಮಡಿ ಮಾಡುತ್ತೆ, ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು. ವ್ಯಾಪಾರ ನಿಮಿತ್ತವಾಗಿ ಪ್ರವಾಸವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಆಧ್ಯಾತ್ಮಿಕ ಚಿಂತನೆಗಳಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಒಡ ಹುಟ್ಟಿದವರ ಜೊತೆಯಲ್ಲಿನ ಅನ್ಯೋನ್ಯತೆ ಏನಿದೆ ಅದು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದು. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಮ್ಮವರು ಅನ್ನುವಂತಹ ಭಾವನೆ ಹೆಚ್ಚು ಕೆಲಸವನ್ನ ಮಾಡ್ತಕ್ಕಂಥದ್ದಾಗತ್ತೆ. ನಾಯಕತ್ವದ ಗುಣ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಈ ವ್ಯಕ್ತಿಗೆ ಯಾವುದಾದ್ರೂ ಒಂದು ಕೆಲಸವನ್ನು ವಹಿಸಿದರೆ ಆ ನಾಯಕತ್ವದಿಂದ ಆ ಕೆಲಸವನ್ನ ಸರಿಯಾಗಿ ನಿಭಾಯಿಸಬಲ್ಲರು, ಮುನ್ನಡೆಸಬಲ್ಲರು ಅಂತಕ್ಕಂತಹ ನಂಬಿಕೆ ಜನರಲ್ಲಿ ಮೂಡ್ತಕ್ಕಂತಹದ್ದು. ಅದರಿಂದ ನಿಮ್ಮ ಗೌರವ ಹೆಚ್ಚಾಗುವಂಥದ್ದಾಗತ್ತೆ. ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆದು ನಿಮ್ಮ ಕೀರ್ತಿ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಕಲಾ ರಸಿಕರಿಗೆ, ಕಲಾವಿದರಿಗೆ ಬಹಳ ಉತ್ತಮವಾದಂತಹ ದಿವಸ ಇದು. ನಾಟಕ, ಚಲನಚಿತ್ರ ಅಥವಾ ರಂಗಭೂಮಿ ಇತ್ಯಾದಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅಲ್ಲಿ ತಮ್ಮ ಸೇವೆಯನ್ನು ಈಗಾಗಲೇ ಸಲ್ಲಿಸಿರ್ತಕ್ಕಂಥವ್ರಿಗೆ, ಉತ್ತಮವಾದಂತಹ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಹೆಚ್ಚಿನ ಗೌರವ ಸಿಕ್ಕುವಂತಹ ದಿವಸ. ವೃತ್ತಿಯಲ್ಲೂ ಕೂಡ ಬಡ್ತಿಯ ಸೂಚನೆಗಳು ನಿಮಗೆ ಕಾಣ್ತಾ ಇದೆ. ಗಂಭೀರವಾದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ
ಹೆಚ್ಚು ಗಮನವನ್ನು ಕೊಡಿ. ಯಾವ ಯಾವ ಸಮಸ್ಯೆಗಳು ಕಗ್ಗಂಟಾಗಿದೆಯೋ ಅವೆಲ್ಲವನ್ನ ಸುಲಭವಾಗಿ ಬಿಡಿಸ್ತಕ್ಕಂತಹ ವಿಧಾನವನ್ನು ತಿಳ್ಕೊಳ್ಳಿ. ಆದಷ್ಟು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಂತಕ್ಕಂಥದ್ದು. ಮಾನಸಿಕವಾಗಿ ಹೆಚ್ಚು ಒತ್ತಡಗಳಿರುತ್ತೆ, ಎಲ್ಲಿ ನೋಡಿದರೂ ಕೂಡ ನಿಮ್ಮ ವಿಚಾರವೇ ಪ್ರಸ್ತಾಪ ಆಗೋದ್ರಿಂದ ಹೆಚ್ಚಿನ ಒತ್ತಡಕ್ಕೆ ನೀವು ಒಳಪಡಬೇಕಾದಂಥದ್ದು. ಅಗತ್ಯವಾದಂತಹ ಕೆಲವು ಕೆಲಸಗಳನ್ನು ನೀವು ಬೇರೆಯವರಿಗೋಸ್ಕರ ಮಾಡಬೇಕಾದಂತಹ ಪರಿಸ್ಥಿತಿಯೂ ಒದಗಿ ಬರುತ್ತೆ. ಹಾಗಾಗಿ ಸಮಯದ ಅಭಾವವೇನೋ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ಚಂಡಿಕೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.